पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿಂಹರಾಶಿಯ ಸ್ನೇಹಿತರಿಗೆ ಸ್ವಾಗತ. ಜುಲೈ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸುತ್ತಾ, ನಿಮ್ಮ ಭಾಗ್ಯಾಧಿಪತಿಯಾದಂತಹ ಮಂಗಳ ಅಂದರೆ ಒಂಬತ್ತನೇ ಅಧಿಪತಿ ಅಂದರೆ ಮೇಷರಾಶಿ ಅಧಿಪತಿಯಾದಂಥ ಮಂಗಳ ನಿಮ್ಮ ರಾಶಿಯಲ್ಲೇ ಬಂದಿದೆ. ಜೊತೆಗೆ ಮಂಗಳ ಗ್ರಹದ ಛಾಯಾಗ್ರಹವಾದಂತಹ ಕುಜವತ್ ಕೇತು ಅಂತಾರೆ, ಶನಿವತ್ ರಾಹು ಕುಜವತ್ ಕೇತು ಅಂತ. ಹಾಗೆ ಒಂದು ಮಂಗಳ ಗ್ರಹದ ಒಂದು ಛಾಯಾಗ್ರಹ ಕೇತು ಗ್ರಹ ಕೂಡ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯ ಇರ್ತದೆ. ಮಂಗಳ ಹಾಗೂ ಕೇತು ನಿಮಗೆ ಅತ್ಯಂತ ಅದೃಷ್ಟದಾಯಕವಾದಂತಹ ಗ್ರಹಗಳೆಂದೇ ಹೇಳಬಹುದು. ನಿಮಗೆಲ್ಲ ಸಂತೋಷ, ಒಳ್ಳೆಯದಾಗ್ತದೆ. ಇನ್ನು ನಿಮ್ಮ ಲಾಭಸ್ಥಾನವಾದ ಅಂದರೆ 11ನೇ ಮನೆ ಮಿಥುನ ರಾಶಿಯಲ್ಲಿ ಬೃಹಸ್ಪತಿ ಗುರುಗ್ರಹವೇ ಇರುವುದರಿಂದ ನಿಮ್ಮ ಎಲ್ಲ ನಿಂತು ಹೋದಂಥ ಕೆಲಸ ಕಾರ್ಯಗಳು ಸಾಧಿತವಾಗ್ತವೆ. ನಿಮಗೆ ರಾಜಕೀಯದಲ್ಲಿ ಇದ್ದವರಿಗೆ ಅತ್ಯಂತ ಒಳ್ಳೆಯ ಹುದ್ದೆಗಳು ದೊರಕುವಂಥ ಸಾಧ್ಯತೆ ಇದೆ. ಸರ್ಕಾರಿ ನೌಕರರಿಗೆ ಒಂದು ಪ್ರಮೋಷನ್ಗಳು ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ವಿಶೇಷವಾದಂತಹ ಧನಲಾಭ, ರಿಯಲ್ ಎಸ್ಟೇಟು, ಬ್ಯಾಂಕ್ ವ್ಯವಹಾರಗಳಲ್ಲಿ ನಿಮಗೆ ಸಾಕಷ್ಟು ಲಾಭಗಳು ಸಿದ್ಧಿಸುತ್ತವೆ. ದಿನಾಂಕ 16ರಂದು ರವಿಗ್ರಹ ನಿಮ್ಮ 12ನೇ ಸ್ಥಾನವಾದಂಥ ಕರ್ಕ ರಾಶಿಗೆ ಬರುವುದರಿಂದ ನಿಮಗೆ ಸ್ಥಾನಪಲ್ಲಟ ಅಂದರೆ ನಿಮಗೆ ವರ್ಗಾವಣೆ ಆಗುವಂತಹ ಚಾನ್ಸಸ್ ಇರ್ತದೆ. ಅಂದರೆ ಹೆಚ್ಚಿನ ಉದ್ಯೋಗ ಸಿಗ್ತದೆ, ಹೆಚ್ಚಿನವಾದಂತಹ ಸ್ಥಾನಮಾನಗಳು ಸಿಗ್ತವೆ, ಪ್ರಮೋಷನ್ ಆಗ್ತದೆ, ಬೇರೆ ಜಾಗಕ್ಕೆ ನಿಮಗೆ ವರ್ಗಾವಣೆ ಆಗುವಂಥ ಚಾನ್ಸಸ್ಸು ಇರ್ತದೆ. ರಾಹು 7ನೇ ಸ್ಥಾನದಲ್ಲಿ, ಶನಿ 8ನೇ ಸ್ಥಾನದಲ್ಲಿರೋದ್ರಿಂದ ನೀವು ರಾಹು, ಶನಿ ಹಾಗೂ ಕೇತು ಗ್ರಹಗಳ ಶಾಂತಿಗಳನ್ನು ಮಾಡಿಸಿಕೊಳ್ಳುವುದು ಉಚಿತ ಇದೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.